ಓಕೆ, ಇದು ಅವಾಗಿಂದ ನಡೀತಾ ಬರ್ತಿರೋದು ಅಲ್ವಾ? ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇದಕ್ಕೋಸ್ಕರ ಎಷ್ಟು ಹೋರಾಡಿದಾರೆ ಅವಾಗ್ಲಿಂದಾನು. ನಿಜವಾಗ್ಲೂ ಇದ್ರ ನಾವೆಲ್ಲ ಕನ್ನಡದವರು ಸೇರಿ ಇದಕ್ಕೆ ಬೆಂಬಲ ಕೊಡಬೇಕು. ನಾವು ಯಾವತ್ತಿದ್ರೂ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆ ಕನ್ನಡದ ರೈತರಿಗೆ ರೈತರು ಒಂದೇ ರಿಯಲಿ ಕನ್ನಡಕ್ಕೆ ಗೆಲುವು ಸಿಗ್ಬೇಕು. ಮೇಡಮ್, ಇವತ್ತು ಫಿಲಂ ಚೇಂಬರಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮೀಟಿಂಗ್ ಕೂಡ ಇದೆ. ಯಾವಾಗಲೂ ಚಿತ್ರರಂಗದ ಮೇಲೆ ಕಣ್ಣು ಬೀಳುತ್ತೆ ಹೋರಾಟಗಾರ. ಸೊ ಚಿತ್ರರಂಗದ ಒಬ್ಬ ಹಿರಿಯ ಜೀವಿಯಾಗಿ ಏನ್ ಹೇಳ್ತೀವಿ? ಅದೇ ನಾವು ಅದಕ್ಕೆಲ್ಲ ಬೆಂಬಲ ಕೊಡ್ತೀವಿ. ನಮಗೆ ಅವರು ನಮಗೆ ಎಷ್ಟು ಪ್ರೋತ್ಸಾಹ ಕೊಟ್ಟರು ಡಾಕ್ಟರ್ ರಾಜ್ಕುಮಾರ್ ಅವರು. ಮುಂದೆ ನಿಂತು ಅವಾಗಿಂದ ಇದು ನಡೀತಾನೆ ಇದೆ ಈ ಒಂದು ಹೋರಾಟ. ಇದಕ್ಕೆ ಇದನ್ನ ಬಿಡಿಸಿ ಮೇಡಮ್ ಹೇಳೋದನ್ನ ನಾನು ಹಿಂಗೆ ಹೇಳ್ತೀನಿ ಅವ್ರು ಹೇಳೋ ಅರ್ಥದಲ್ಲಿ. ಅಂದ್ರೆ ಮೇಡಮ್ ಹೇಳೋ ಉದ್ದೇಶ ಯಾವ ತರ ಅಂತ ಹೇಳಿದ್ರೆ ಆಕ್ಚುಲಿ ಯೂಶಲಿ ನೋಡ್ಕೊಂಡ್ ಬರ್ತಾ ಇದೆ. ನಾನೊಂದು ಹೇಳಕ್ ಹೋಗ್ತೀನಿ ಮೇಡಮ್ ಇದರಲ್ಲಿ. ನಮ್ಮ ರೈತರು, ನಮ್ಮ ಮಣ್ಣು, ರೈತರಂದ್ರೆ ದೇಶದಲ್ಲಿ ಎಲ್ಲರೂ ಒಂದೇ. ಇವತ್ತು ನಾವು ಯಾರ ಕರ್ನಾಟಕದಲ್ಲಿ ಭಾರತ ಯಾರೇ ಅನ್ನ ತಿಂದ್ರು ರೈತ ಬೆಳೆದಿದ್ದಂತ ಅನ್ನ ತಿಂತು. ರೈತರಿಗೆ ಅನ್ನ ಆಗ್ಬೇಕು ಅಂತ ಯಾರು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಇವತ್ತು ಅವರೆಲ್ಲ ಹೋರಾಡ್ತಾ ಇದ್ದಾರೆ. ಒಂದು ಈ ಸಲ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಹಂಗಿದ್ದಾಗ ನಾವು ಎದುರುಗಡೆ ಇರುವಂತವ್ರು ಕೂಡ ಅರ್ಥ ಮಾಡಿಕೊಂಡು ಬಲ ಪ್ರಯೋಗದಿಂದ ಸುಪ್ರೀಂ ಕೋರ್ಟ್ ಇಂದ ಒತ್ತಡ ಹಾಕಿ ನೀರು ತಗೊಳ್ದೇನೆ ಅಲ್ಲಿರೋ ರೈತರು ಕೂಡ ನಮ್ಮಂತೆ ರೈತರು ಅಂತ ಅರ್ಥ ಮಾಡ್ಕೊಂಡು ಇದು ಸೌಹಾರ್ದಯುತವಾಗಿ ಪರಿಹಾರ ಆಗಲಿ. ತೆಲುಗುನು ನಮ್ಮವರು ಎಲ್ಲರೂ ಅಷ್ಟೇ ಅರ್ಥ ಮಾಡ್ಕೊಂಡು ಗಡಿ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಯಾವುದು ಇಲ್ಲೇ ಇದ್ದಂಗೆ ಆಗಬೇಕು ಅಂತ ಕಲಾವಿದರಿಗೂ ನಾವು ಗಡಿ ಮೀರಿರ್ತೀವಿ. ಎಲ್ಲರಿಗೂ ಇಷ್ಟ ಆಗೋಂಗೆ ಇದು ಸುಸೂತ್ರವಾಗಿ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ. ಏನೋ 3ನೇ ತಾರೀಕು ಬರ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಯಾರು ವಿಜಯ್ ಸರ್. ಸೊ ನಾನೇನ್ ಕೇಳ್ಕೊಳ್ತೇನೆ, ಇಲ್ಲಿ ರೈತರ ಕಷ್ಟ ಅವ್ರು ಅರ್ಥ ಮಾಡ್ಕೊಳ್ಳೋಣ. ಅವ್ರ ನಟರ ಸಿನಿಮಾ ಅವ್ರಿಗಿದ್ದಾಗ ಇಲ್ಲೂ ಸಂಭ್ರಮಿಸಿದಾರೆ ಸರ್. ಹಂಗಿದ್ದಾಗ ಈ ರೈತರು ಕೂಡ ನಮ್ಮವ್ರೆ ಅಂತ ಅವ್ರು ಅರ್ಥ ಮಾಡ್ಕೊಂಡು ರೈತರ ಸಮಸ್ಯೆ ಅರ್ಥ ಮಾಡ್ಕೊಂಡು ಅವರು ಇದನ್ನ ಮಾಡಿದ್ರೆ ಉತ್ತಮ ಅಂತ ನಾನು ಭಾವಿಸ್ತೀನಿ. ಅಣ್ಣವರಿದ್ದಂತ ಸಂದರ್ಭದಲ್ಲಿ ಇಂತಹ ಯಾವುದೇ ಹೋರಾಟ ನಟ ನಟಿಯರು ಮುಂಚಿತವಾಗಿ ಬರ್ತಾ ಇತ್ತು. ಬಟ್ ಈಗಿನ ಟ್ರೆಂಡ್ ಅಲ್ಲಿ ಹೋಗೋದಾದ್ರೆ ಹಿಂದೆ ಹಾಕ್ತಿದ್ದಾರೆ ಅಂತ ಇಲ್ಲ ಮೇಡಮ್, ಇದಕ್ಕೊಂದೇ ಒಂದು ಸಣ್ಣ ಪ್ರಶ್ನೆ. ಏನು ಮಾಡಿದ್ರೆ ಇದಕ್ಕೆ ಪರಿಹಾರ ಸಿಗುತ್ತೆ ಹೇಳಿ? ಡೆಫಿನೆಟ್ಲಿ ನಾಳೆ ಬೆಳಗ್ಗೆಯಿಂದ ಬೇಕಾದ್ರೆ ಉಪವಾಸ ಕೂತ್ಕೋಬೇಕಾ, ಇಲ್ಲ ಕಾವೇರಿಗೆ ಅಡ್ಡವಾಗಿ ನಿಂತ್ಕೋಬೇಕಾ, ನಮ್ಗೆ ಏನೂ ಸಮಸ್ಯೆ ಇಲ್ಲ. ಯಾಕೆಂದ್ರೆ ನಾವು ರೈತರು ಬೆಳೆದಿರಂತ ಅನ್ನ ತಿನ್ಕೊಂಡು ನಾವಾಗ್ಲಿ ಎಲ್ಲ ಕಲಾವಿದರು ಇದೀವಿ. ಇದು ವಿಷಯ ಅದಲ್ಲ ಮೇಡಮ್. ಆದ್ರೆ ಒಂದು ಇದೇನು ಅರ್ಥ ಮಾಡ್ಕೋಬೇಕು, ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡ್ಬೇಕು. ತಮಿಳ್ನಾಡು ಹಠ ಬಿಡಬೇಕು. ಅವರು ಇಲ್ಲಿನ ರೈತರ ಪರ. ಆಮೇಲೆ ಇದೇನ್ ಗೊತ್ತಾ, ನಾವೇನೋ ಒಂದು ಇದನ್ ಮಾಡ್ತಾ ಇಲ್ಲ. ಏನಂತಂದ್ರೆ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರೋದು ಅಥವಾ ಇನ್ಯಾವುದೋ ಲ್ಯಾಂಡ್ ಅಭಿವೃದ್ಧಿ, ಇನ್ಯಾವುದೋ ಅಪಾರ್ಟ್ಮೆಂಟ್, ಅದಲ್ಲ. ಇದು ರೈತರು ಅಂದಾಗ ಕರ್ನಾಟಕದಲ್ಲಿ ಬೆಳೆದ ಎಷ್ಟೋ ಪ್ರಾಡಕ್ಟ್ಗಳು ತಮಿಳ್ನಾಡಿಗೆ ಹೋಗುತ್ತೆ. ಎಲ್ಲರೂ ನಮ್ಮವರೇ. ಇಲ್ಲಿ ಬಲ ಪ್ರಯೋಗದಿಂದ ಅರ್ಥ ಮಾಡ್ದೇನೆ ಪ್ರೀತಿ ವಿಶ್ವಾಸದಿಂದ ಗೆಲ್ಲುವಂತ. ದಟ್ ಇಸ್ ವಾಟ್ ವಿ ಆರ್. ನಾವು ಇದನ್ನ ಯೋಚನೆ ಮಾಡ್ತಾ ಇರೋಂಥ ರೀತಿ ಅಷ್ಟೇ. ಖಂಡಿತ ಇದು ಒಳ್ಳೇದಾಗುತ್ತೆ, ಇತ್ಯರ್ಥ ಆಗೇ ಆಗುತ್ತೆ. ಅಂಥದ್ದೇನು ಸಮಸ್ಯೆ ಆಗಲ್ಲ. ಮಳೆ ಬರೋದು ಇನ್ನೂ ಸಮಯ ಇದೆ. ಈ ಸಲ ಒಂಚೂರು ಲೇಟ್ ಆಗಿದೆ, ಮುಂಗಾರು ಮಳೆ ಒಂಚೂರು ಕೈ ಕೊಟ್ಟಿದೆ. ಖಂಡಿತ ಆಗತ್ತೆ ಅಂತ ನಾನು ನಂಬಿದ್ದೀನಿ, ಆಶಿಸ್ತೀನಿ ಕೂಡ. ಇದೇ ಕೂಡ ನಾವು ಅಲ್ಲೇ ಶೂಟ್ ಮಾಡ್ಬೇಕಾದ್ರೆ ಕೂಡ ಅದೇ ಮಾತಾಡ್ತೇವೆ ಮಧ್ಯಾಹ್ನ. ಈ ಸಲ ಖಂಡಿತ ಇದು ಸಾಲ್ವ್ ಆಗುತ್ತೆ ಅಂತ ನಂಬಿದ್ದೀನಿ, ಡೆಫಿನೆಟ್ಲಿ. ಅಂಡ್ ಈ ಸಿನಿಮಾ ಬಗ್ಗೆ ಹೇಳಿದಾರೆ ಆರ್ನವ್ರು ಮಾತಾಡ್ತಾರೆ. ನೀವು ಮಾತಾಡಿ. ಈ ಸಿನಿಮಾಗೆ ಮೊದಲನೇ ಬಾರಿ ಕನ್ನಡಕ್ಕೆ ನಾಯಕಿಯಾಗಿ ಮಾಡಿದ್ದಾರೆ. ಇವರು ಕೂಡ ಇಲ್ಲಿಂದ ಒಂದು ಬಾಟ್ಲ ನೀರು ಕೊಡ್ತೀನಿ, ಎತ್ಕೊಂಡು ಹೋಗಿ ನಿಮ್ಗೆ. ನನ್ನ ಹೆಸರು ಆರ್ನಾ ಮೂಲೇರ್ ಅಂತ. ಸೊ ನಾನು ಮೂಲೆಯಲ್ಲಿ ಕೂಡ್ಸಿರೋದು. ಮೂಲೇರ್ ಅಂತಿರೋದಕ್ಕೆ ಮೂಲೇರ್ ಅಂತ ಮೂಲೆಯಲ್ಲಿ ಕೂಡ್ಸಿದ್ರ. ನಮ್ ತಾತನು ಇದೇ ಜೋಕ್ ಹೇಳ್ತಾರೆ. ಸೊ ತಾತ ಯಾಕಣ್ಣ ಯಾಕೆ ಸೊ ಈ ಫಿಲ್ಮ್ ನಲ್ಲಿ ಲೆಜೆಂಡರಿ ಆಕ್ಟರ್ಸ್, ಸೀನಿಯರ್ ಆಕ್ಟರ್ಸ್ ಭವ್ಯ ಮ್ಯಾಮ್, ಶೋಭರಾಜು ಸರ್, ಮಿಮಿಕ್ರಿ ಸರ್ ಅಂಡ್ ಪ್ರಭಾಕರ್ ಸರ್ ಎಲ್ಲ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದಕ್ಕೆ ತುಂಬಾ 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 ಐ ಆಮ್ ಬ್ಲೆಸ್ಡ್ ಅಂಡ್ ಹ್ಯಾಪಿ ಫಾರ್ ಇಟ್. ಅಂಡ್ ನನಗೆ ಅವಕಾಶ ಕೊಟ್ಟಿರೋ ಕೌರವ್ ವೆಂಕಟೇಶ್ವರ್ ಸರ್ಗೆ, ಪ್ರಥಮ್ಗೆ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಗ್ರೇಟ್ಫುಲ್. ಅಂಡ್ ನನ್ನ ಕ್ಯಾರೆಕ್ಟರ್ ಈ ಸಿನಿಮಾನಲ್ಲಿ ತುಂಬಾ ಕಾಮಿಡಿ ಆಗಿರುತ್ತೆ. ಅಲ್ಲಿ ಒಂಥರ ಸೀರಿಯಸ್ ಸೀನ್ಸ್ ನಡೀತಿರ್ತವೆ. ಈ ಹುಡುಗಿ ವರ್ಲ್ಡ್ ಅಲ್ಲೇ ಇರುತ್ತೆ. ಫುಲ್ ಕಾಮಿಡಿಯಾಗಿ ಹಿಂಗ್ ಚೇಂಜ್ ಮಾಡುತ್ತೆ, ಸೀನ್ ಎಲ್ಲ ಹಿಂಗ್ ಚೇಂಜ್ ಮಾಡುತ್ತೆ. ಸೊ ಇಟ್ಸ್ ಅ ರಿಯಲಿ ನೈಸ್ ಕ್ಯಾರೆಕ್ಟರ್. ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಫನ್ನಿ ಆಗಿರುತ್ತೆ, ಸ್ವಲ್ಪ ಚಾಲೆಂಜಿಂಗ್ ಆಗೋ ಇತ್ತು. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಕ್ಯಾಮ್ರಾಮನ್ ಆಗಿ ಈ ನಮ್ಮ ಕೌರವ್ ವೆಂಕಟೇಶ್ವರ ಇದು 3ನೇ ಚಿತ್ರ. ಲಾಸ್ಟ್ ಫೈನ ಮತ್ತೆ ಗುಡ್ ಬೈ ಅಂತ 2 ಸಿನಿಮಾ ವರ್ಕ್ ಮಾಡಿದೆ. ಈ ಚಿತ್ರ ಆಕ್ಷನ್ ಸೀಕ್ವೆನ್ಸ್ ಇರೋದ್ರಿಂದ ನನಗೆ ಕೌರವ್ ವೆಂಕಟೇಶ್ವರ ಇದೊಂದು ಅವಕಾಶ ಮಾಡಿಕೊಟ್ರು. ಈ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ, ಮೀಡಿಯಾದವ್ರಿಗೂ ಪ್ರಶ್ನವ್ರಿಗೂ. ಇಲ್ಲಿ ವಿಶೇಷ ಏನಂದರೆ, ಈ ಸಿನಿಮಾ ಬಗ್ಗೆ ಕೊಕೇನು ನಾನು ತುಂಬ ಡೇಸ್ ಕಮ್ಮಿ ಹಾಕ್ಕೊಂಡಿದ್ದೆ. ಇಷ್ಟೇ ಡೇಸಲ್ಲಿ ಮಾಡೋಣ ಆ್ಯಕ್ಷನ್ಸು ಸಬ್ಜೆಕ್ಟು ಅಂತ. ಬಟ್ ನಾವು ಹಾಕಿದ್ದು ದಿನಗಳೇ ಬೇರೆ, ಸ್ವಲ್ಪ ದಿನಗಳು ಜಾಸ್ತಿ ಆಗೋಗಿದೆ.
ಯಾಕಂದರೆ ಸಿನಿಮಾ ಚೆನ್ನಾಗಿ ಬರ್ತಿದ್ದಾಗ ಸೊ ಸಿನಿಮಾ ಸಿನಿಮಾದಲ್ಲಿ ಗೊತ್ತೇ ಇರುತ್ತೆ ಇನ್ನು 10 ದಿವಸ ಹಾಕೊಂಡು ಅದು 20 ದಿವಸ ಆಗುತ್ತೆ. ಸೊ ನಾವು ಒಂದು ರೇಂಜಲ್ಲಿ ಹಾಕೊಂಡಿದ್ವಿ ಇಷ್ಟೇ ಮಾಡ್ಬೇಕಂದ್ರೆ ಪ್ರಥಮ್ ಅವ್ರು ನಮಗೆ ತುಂಬ ಶಿಷ್ಟಾಗಿರು ಇಲ್ಲ ಇಷ್ಟಲ್ಲಿ ಮುಗಿಸೋಣ ಅಂತ. ಬಟ್ ನಾವು ಅದು ಪ್ಲ್ಯಾನಲ್ಲಿ ಮಾಡಿದ್ವಿ. ಬಟ್ ಬರ್ತಾ ಬರ್ತಾ ಬಜೆಟ್ ದಿನಗಳು ಜಾಸ್ತಿ ಆಗೋಯ್ತು. ಸೊ ಈಗ ನಮಗೆ ಏನಂದರೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಾವು ತಾಯಿ ಪಾತ್ರೆಗೆ ಬೇರೆಯವರೆಲ್ಲ ಇದು ಮಾಡಿಸಿದ್ದೆ. ಪ್ರಥಮ್ ಅವ್ರು ಹೇಳಿದ್ರು ತಾಯಿ ಪಾತ್ರ ಭವ್ಯ ಮೇಡಮ್ ಅವರು ಚೆನ್ನಾಗಿರ್ತಿದ್ರು. ನನಗೂ ಖುಷಿಯಾಗಿತ್ತು. ಭವ್ಯ ಮೇಡಮ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದು ಅವ್ರ ಜೊತೆ ಸಿನಿಮಾಗಳೆಲ್ಲ ನಾವು ಮಾಡಿದ್ವಿ. ಲಾಸ್ಟ್ ಟೈಮ್ ಒಂದು ಅಪ್ಪಾಜಿ ಅಂತ ಸಿನಿಮಾ ಜೊತೆಲಿ ಅವರು ತಾಯಿ ಕ್ಯಾರೆಕ್ಟರ್ ನಾನು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಇದ್ದರು ಕ್ಲೈಮ್ಯಾಕ್ಸ್ ಎಲ್ಲ. ಸೊ ನಂಗೆ ತುಂಬ ಖುಷಿ ಆಯಿತು. ಮೇಡಮ್ ಮಾಡಲಿ ಬಿಡಿ ಸರ್ ನನಗೇನಂದರೆ ಸೊ ಮೇಡಮ್ ಭವ್ಯರಂದರೆ ಇದು ಟೈಟ್ಲ್ ಹೆಂಗಿರುತ್ತೆ ಯಾಕಂದರೆ ಅವ್ರದ್ದೇ ಆಡಿತು ವಿಷ್ಣು ಸರ್ ಜೊತೆಲಿ ಶಂಕರನಾಗ್ ಜೊತೆಲಿ ಬಂದಳು ಈ ಥರ ಒಂಥರ ನಮಗೂ ಖುಷಿ ಆಗ್ತದೆ. ದೊಡ್ಡ ಆರ್ಟಿಸ್ಟ್ ಜೊತೆ ನಮಗೂ ಮಾಡಬೇಕಾದಾಗ ನನಗೂ ತುಂಬ ಖುಷಿಯಾಗಿದೆ. ನಾನು ಶೋಭಿ ಬಗ್ಗೆ ಏನು ಹೇಳಬೇಕಾಗಿಲ್ಲ ಯಾಕಂದರೆ ಶೋಭರಾಜರು ನಾನು ಎಲ್ಲ ಒಂದೇ ಸತಿ ಸಿನಿಮಾಗೆ ಎಂಟ್ರಿ ಆದವರು. ಬಟ್ ಎಂಟ್ರಿ ಆದಾಗಲೂ ನಾವು ಇವತ್ತು ಹಂಗೆ ಜೊತೆಗೆ ನನಗೆ ಆಲ್ವೇಸ್ ಸಪೋರ್ಟೆಡ್. ನಾನು ಸಿನಿಮಾ ನಾನು ಬ್ಯಾನರ್ ಆದ್ರೂ ನಾನು ಕೇಳೋದು ನಾನು ಮಾಡಲ್ಲ ಅಂತ ಹೇಳೋದು ನನಗೆ ತುಂಬ ಸಪೋರ್ಟೆಡ್. ಅದೇ ಥರ ನಮ್ಮ ಪ್ರಥಮ್ ಅವ್ರು ಸಿನಿಮಾ ಮಾಡುವಾಗ ತಗರು ಅವ್ರು ಹೇಳೋದು ಶೋಭಿ ಸರ್ ಹಾಕೋಣ ಒಳ್ಳೆ ಕ್ಯಾರೆಕ್ಟ್ರು. ಓಕೆ ನನಗೇನಿಲ್ಲ ಸರ್ ನಾನು ಏನಿವಲ್ಲ ಅವ್ರಿಗೆ ನನಗೋಸ್ಕರ ನೀವು ಕೇಳಿ ನಾನು ಮಾತಾಡಿದೆ ಆಯಿತು ಮಾಡೋಣ ಅಂದರು. ಸೊ ಅವ್ರು ನನಗೆ ತುಂಬ ಸಪೋರ್ಟೆಡ್ಡು. ನಮ್ಮ ಮಿಮಿಕ್ರಿ ಗೋಪಿ ಸರ್ದು ಏನು ಹೇಳ್ಬೇಕಲ್ಲ ನನ್ನ ಜೊತೆ ನೆನೇನು ಶೂಟಿಂಗ್ ಜೊತೆಗೆ ಇದ್ರು ಬೇರೆ ಸಿನಿಮಾ ಇವತ್ತು ಜೊತೆಗೆ ನಮ್ಮ ಸಿನಿಮಾಗೆ ಬಂದವ್ರೆ. ಅವರು ಬ್ಯುಸಿ ಆಸ್ಟ್ರೇಲಿಯಾ ಅದೆಲ್ಲ ಓಡಾಡ್ತಿರೋ ಅವ್ರ ಡೇಟ್ಗೋಸ್ಕರ ನಾನು 1 ತಿಂಗಳು ಕಾದಿದ್ದೀನಿ. ಇವರು ಬಿಸಿ ಬಿಪಾಶಾ ಬಸ್ಸು, ಅವರು ಬಿಸಿ ಬಸವರಾಜ್ ಬೊಮ್ಮಾಯಿ, ಇಬ್ಬರು ನಾಲ್ಕು ಸಿನಿಮಾ ಮಾಡಿ ಸುಸ್ತಾಗಿದೆ. ಸೊ ಎಲ್ಲರೂ ಈಗ ಡೇಟ್ ಕೊಟ್ಟಾದ್ಮೇಲೆ ನಮ್ಮ ಕೋಟೆ ಬಬ್ಬಕ್ಕರು ಈ ಸಿನಿಮಾದಲ್ಲಿ ಒಂದು ಡಾನ್ ಕ್ಯಾರೆಕ್ಟರ್, ಡಾನ್ ಅಂದರೆ ಡಾನ್ ಗೋಕುಲ್ ಅಂತ. ಸೊ ಅವ್ರಿಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಇರ್ತದೆ ಮೇಯ್ನ್ ಈ ಏರಿಯಾಗೆ ನಾನೇ. ಸೊ ಈ ಥರ ಒಂದು ಕ್ಯಾರೆಕ್ಟ್ರಲ್ಲಿ ಅವ್ರು ಫುಲ್ಲು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದರೆ ವಿಲನ್ನಲ್ಲಿ ಒಂದು ಡಿಫ್ರೆಂಟ್ ವಿಲನ್ಸು, ಮತ್ತು 6 ಜನ ವಿಲನ್ಸ್ ಅಂದರೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರು. ತುಂಬ ಅವ್ರು ಆ್ಯಕ್ಷನ್ಸ್ ಎಲ್ಲ ಮಾಡಿದ್ದಾರೆ. ಸೊ ಆಮೇಲೆ ನಮ್ಮ ಆರ್ನವರು ಅದೇ ನೋಡ್ತಾ ಇದ್ದೆ ಆರ್ನ ಇಲ್ಲಿದ್ದಾರೆ. ನಮ್ಮ ಆರ್ನವರು ಈ ಸಿನಿಮಾದಲ್ಲಿ ಬಬ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಕಾಮಿಡಿ ಒಂದು ಆ್ಯಕ್ಷನ್ಸು ಆ್ಯಕ್ಷನ್ ಸಿಚುವೇಷನ್ ಇದ್ದಾರೆ ಈಗ ಅದರಲ್ಲಿ ಒಂದು ಆ್ಯಕ್ಷನ್ಸು. ಸೊ ಇದೆಲ್ಲದಲ್ಲೂ ಅವರು ಸಪೋರ್ಟೆಡ್. ನಾವು ಅವರು ಬೇರೆ ಸಿನಿಮಾ ಬಿಟ್ಟು ನಮ್ಮ ಸಿನಿಮಾಗೋಸ್ಕರ ಬಂದಿದ್ದಾರೆ ಹೈದರಾಬಾದಿಂದ. ಸೊ ನಮ್ಮ ಸಿದ್ದರಾಜು ಕ್ಯಾಮ್ರಾಮ್ಯಾನು ಅವರು ಈ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆಲ್ ಟೆಕ್ನಿಷಿಯನ್ಸ್ ಸಪೋರ್ಟೆಡ್ ಆಗಿದ್ದಾರೆ. ನಾನು ಬೇರೆ ಸಿನಿಮಾ ಬ್ಯುಸಿಯಾಗಿರೋ ಬಿಟ್ಟು ನಮ್ಮ ಪ್ರಥಮ್ಗೋಸ್ಕರ ನಾನು ಆ್ಯಕ್ಚುಲಿ ಶೂಟಿಂಗ್ ಇರಲಿಲ್ಲ. ಬಟ್ ಪ್ರಥಮ್ ಅವರು ನಿನ್ನೆ ನನಗೆ ಎಲ್ಲ ಮಾಸ್ಟರ್ ಮಾಡೋಣ ಇಷ್ಟ ಆಯಿತು ಮಾಡೋಣ ಅಂತ ಹೇಳಿದಕ್ಕೆ ಓಕೆಪ್ಪ ನೀವೇನು ಹೇಳಿ ನಾನು ಮಾಡ್ಕೊಡ್ತೀನಿ ಸಪೋರ್ಟೆಡ್ ಸಪೋರ್ಟೆಡ್ ಅಂದರು. ನನಗೆ ಫುಲ್ ಸಪೋರ್ಟೆಡ್ ಪ್ರಥಮ್. ಏನೇ ಅದು ಮಾಡೋಣ ಮಾಡಿ ಏನು ಖರ್ಚಾದ ಪರವಾಗಿಲ್ಲ ನಾನು ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಫಸ್ಟ್ ದಿನ ಶೂಟಿಂಗ್ ಅಲ್ಲಿ ಇವ್ರು ಏನಾಗೋಯ್ತು ಅಂದ್ರೆ ಇವರಿಬ್ರು ಫಸ್ಟ್ ಆರ್ನ ಮೊದಲನೇ ದಿನ ಎದುರ್ಕೊಂಡು ಬರ್ತದೆ ಫಸ್ಟ್ ದಿನನೇ ಶೂಟ್ ಅಲ್ಲಿ ಈಗ ಮಾಸ್ಟರ್ ಹೆಂಗ್ ಮಾತಾಡ್ತಾರೆ ಫೈಟರ್ಸ್ ಮಾತಾಡ್ತಾರೆ ಮೊದಲ ದಿನ ಏನೋ ಅಂತ ಹೇಳುದು ಪ್ರಥಮ್ ಜಿ ಅವ್ರು ಸ್ವಲ್ಪ ಜೋರಾಗೆ ಮಾತಾಡ್ತಾರೆ ನಂಗೆ ಭಯ ಆಗತ್ತೆ ಪ್ರಥಮ್ ಜಿ ನಿಮ್ ಟೋನ್ ನನಗೆ ಗೊತ್ತಿಲ್ಲ. ನಾನು ಮಿಮಿಕ್ರಿ ಗೋಪಿ ಅವ್ರು ದುಡ್ಡು ಕೊಡ್ತಾರೆ ಮಿಮಿಕ್ರಿ ಮಾಡ್ತಾರೆ ಶೋಸ್ ಎಲ್ಲ ದೇಶ ನಾನು ಸುಮ್ಮನೆ ಕೂತ್ಕೊಂಡು ಮಿಮಿಕ್ರಿ ಮಾಡ್ತೀನಿ, ದುಡ್ಡು ಕೊಡದ್ರು ಮಿಮಿಕ್ರಿ ಮಾಡ್ತೀನಿ. ಕರೆಕ್ಟ್ ಅಲ್ಲ ಹಂಗೆ ಹೌದಲ್ವಾ? ಅವ್ರಿಗೆ ಹಂಗೆ ಮಾತಾಡಿದ್ರು ಅಣ್ಣ ಯಾಕೆ ವಾಪಸ್ ಮಿಮಿಕ್ರಿ ಆರ್ಟಿಸ್ಟ್ ಆಗಿದ್ರಲ್ಲ ಇನ್ನೇನ್ ಕೆಲಸ. ಮೊದಲನೇ ದಿನ ಏನ್ ಮಾಡ್ಬಿಟ್ಟವ್ರು ಮಾಸ್ಟ್ರಲ್ಲಿ ಏನು ಎಷ್ಟಕ್ಕೆ ರೆಡಿ ಆಗ್ತಾ ಇವ್ರು ಅವ್ರು ವಿಲನ್ಗಳಿಗೆ ಮಾತಾಡ್ತಾರೆ ನಂಗೆ ಪಾಪ ಹುಡುಗಿ ಎದುರ್ಕೊಂಡ್ಬಿಟ್ಟು ಪ್ರಥಮ್ ಜಿ ನನ್ನ ಮೇಲೆ ರೇಗ್ತಾರೆ ಸಾಕು ನಂಗೆ ಸ್ವಲ್ಪ ಭಯ ಆಯ್ತಾ ಇದೆ. ಆಮೇಲೆ ಹಂಗಲ್ಲಮ್ಮ ಅಂತ ಹೇಳಿ ಕರೆದು ಕೂಡಿಸಿ ಇಬ್ಬರು ಒಂದು ಮಾಡೋದ್ರಲ್ಲಿ 3 ಲೀಟರ್ ಬೆವರು ಸುರಿಸ್ಬಿಟ್ಟೆ. ಇದೇ ಬೆವ್ರನ್ನ ಇದು ಎದ್ದು ಕನ್ನಂಬಡಿ ಕಟ್ಟೆ ಮುಂದೆ ಸುರಿಸಿದ್ರೆ ತಮಿಳ್ನಾಡು ನೀರು ಉಂಟಾಗೋದು. ಆ ರೇಂಜ್ ಕಷ್ಟಪಟ್ಟಿದೀವಿ ನಿಮ್ಮಿಬ್ಬರು ಸರಿ ಮಾಡಕ್ಕೆ. ಕೆಟ್ಟವರಲ್ಲ ಕೇಡಿ ವಿಲನ್ ಅಲ್ಲ ರೌಡಿ. ಈ ಸಿನಿಮಾದಲ್ಲಿ ಪ್ರಥಮಗೆ ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ರೆ ಸೊ ಕಾಮಿಡಿ ಸ್ವಲ್ಪ ಇದಿರುತ್ತೆ. ಬಟ್ ಮೇಡಮ್ ಸ್ವಲ್ಪ ರ್ಯಾಶ್ ಅಂದ್ರೆ ಮಗನಿಗೋಸ್ಕರ ತಾಯಿ ಬಂದು ರಿಕ್ವೆಸ್ಟ್ ಮಾಡೋದು ಸ್ವಲ್ಪ ಇದರ ಸೆಂಟಿಮೆಂಟ್ ತಾಯಿ ಮಗನ ಬಾಂಧವ್ಯ ಮಾಡ್ತಿದ್ದಾರೆ. ಸೊ ನಂಗೆ ತುಂಬ ಖುಷಿ. ಸೊ ನಂಗೆ ಎಲ್ಲರೂ ಸಪೋರ್ಟ್ ಮಾಡಿದ ಈ ಟೀಮ್ ಎಲ್ಲರಿಗೂ ನನ್ನ ಅಭಿನಂದನೆ.